ಎಲ್ಲಿ ತನಕ ಬಂತು ಟ್ರೈನಿಂಗ್? ನಾನು ಹೇಳ್ದಾಗ ಅವಳಿಗೆ ಅರ್ಥ ಆದ ಹಾಗೆ ಅನ್ಸುತ್ತೆ ಮೇಡಮ್, ಆದ್ರೆ ಏನ್ ಮಾಡ್ತಾರೆ ಅಂತ ಅರ್ಥ ಆಗಲ್ಲ. ಪ್ರತಿ ಸಲ ಏನಾದ್ರೂ ತಪ್ಪು ಮಾಡ್ತಾನೆ ಇರ್ತಾರೆ ಮೇಡಮ್. ಅಂದ್ರೆ ಅವಳ ಮೈಂಡ್ ಇಲ್ಲಿ ಇಲ್ವೇನೋ? ಹ, ಎಲ್ಲಿದ್ಯೋ ಏನೋ. ಓಕೆ, ನೋ ಪ್ರಾಬ್ಲಮ್. ನಿಧಾನ ಕಲಿತಾಳಷ್ಟೇ. ಮೇಡಮ್, ಫಂಕ್ಷನ್ಗೆ ಟೈಮ್ ಆಗ್ತಿದೆ, ನಾನಿನ್ ಹೊರಡ್ಬೋದಾ ಮೇಡಮ್? ಹೊರಡ್ಬೋದು. ಫಂಕ್ಷನ್ ಇದೆಯಲ್ಲ, ಗೋ. ಥ್ಯಾಂಕ್ ಯು ಮೇಡಮ್. ಲುಕ್ ಕೃಷ್ಣ ತುಳಸಿ, ನಾಳೆಯಿಂದ ನಿನ್ನ ಟೈಮಿಂಗ್ಸ್ ಬದಲಾಗ್ತಿದೆ. ಮಾರ್ನಿಂಗ್ 8 to 10 ನೀನಿಲ್ಲಿರ್ಬೇಕು. 8 to 10? ಹೌದು, ಚೇರ್ಮನ್ ಸರ್ ಹೇಳಿದ್ದು 2 hours ವರ್ಕ್ ಮಾಡ್ಬೇಕಲ್ಲ? ಹೌದು ಮೇಡಮ್, ಹೇಳಿದ್ದಾರೆ. ಸೊ ಬೆಳಿಗ್ಗೆ 8 o'clockಗೆಲ್ಲ ನೀನ್ ಬಂದ್ಬಿಡು. ಸರಿ ಮೇಡಮ್, ಬರ್ತೀನಿ. ಅಖಿಲ್ ಅವರು ಇಷ್ಟು ಸಲ ಫೋನ್ ಮಾಡ್ತಿದ್ದಾರೆ ಅಂದ್ರೆ ಅಲ್ಲಿ ಎಲ್ರು ನನ್ಗೋಸ್ಕರ ಕಾಯ್ತಿರ್ತಾರೆ. ಅತ್ತೆ, ಶ್ಯಾಮ ಇನ್ ಬರೋ ಹಾಗೆ ಕಾಣಿಸ್ತಿಲ್ಲ. ವರ್ಕರ್ಸ್ನೆಲ್ಲ ಹೀಗೆ ತುಂಬಾ ಹೊತ್ತು ವೆಯ್ಟ್ ಮಾಡಿಸೋದು ಚೆನ್ನಾಗಿರಲ್ಲ. ಅದರಿಂದ ನಮ್ ಕಂಪ್ನಿಗೆ ಬ್ಯಾಡ್ ನೇಮ್ ಬರುತ್ತೆ. ನೀವೇ ಕಾಮಾಕ್ಷಿ ದೀಪನ ಹಚ್ಚಿ ನಿಮ್ ಕೈಯಾರೆ ವರ್ಕರ್ಸ್ಗೆ ಬೋನಸ್ ಬಟ್ಟೆ ಎಲ್ಲ ಕೊಟ್ಬಿಡಿ ಅತ್ತೆ. ಇಲ್ದೆ ಹೋದ್ರೆ ಬೋನಸ್ ಕೊಡ್ತೀವಿ ಅಂತ ಕರೆದು ಇಷ್ಟೊತ್ತು ವೆಯ್ಟ್ ಮಾಡಿಸಿದ್ದಕ್ಕೆ ನಮ್ ಕಂಪ್ನಿ ಬಗ್ಗೆ ಎಲ್ರೂ ಕೆಟ್ಟದಾಗ ಮಾತಾಡ್ತಾರೆ. ಸರಿ, ಹಾಗೆ ಮಾಡೋಣ. ಮೇಡಮ್, 1 ನಿಮಿಷ ಇರಿ. ನಿಮ್ಮ ಕೈಯಾರೆ ಪ್ರತಿ ವರ್ಷನೂ ಬೋನಸ್ ತಗೋತಾನೇ ಇದ್ದೀವಿ. ಈ ವರ್ಷ ನಿಮ್ಮ ಚಿಕ್ಕ ಸೊಸೆ ಕೈಯಲ್ಲೇ ತಗೋಬೇಕು ಅಂತ ವರ್ಕರ್ಸ್ ಎಲ್ಲ ಆಸೆ ಪಡ್ತಾ ಇದ್ದಾರೆ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಮೇಡಮ್, ನಿಮ್ಮ ಚಿಕ್ಕ ಸೊಸೆ ಬರೋವರೆಗೂ ನಾವು ಕಾಯ್ತೀವಿ. ಓಕೆ, ಅವ್ರು ವೆಯ್ಟ್ ಮಾಡ್ತೀನಿ ಅಂತ ಹೇಳ್ತಿದಾರಲ್ಲ ವಸಂತ, ಸ್ವಲ್ಪ ಹೊತ್ತು ನೋಡೋಣ, ಶ್ಯಾಮನ್ ಕೈಯಲ್ಲೇ ಕೊಡ್ಸೋಣಂತೆ. ಶ್ಯಾಮ ಯಾವಾಗ ಬರ್ತಾಳೋ, ಈ ಕಾರ್ಯಕ್ರಮ ಯಾವಾಗ ಶುರುವಾಗುತ್ತೋ. ಸದ್ಯ ಇಲ್ಲೇ ಕಾಮಾಕ್ಷಿ ದೀಪ ಸಿಕ್ತು. ಆಟೋ ಹಿಡಿದು ಬೇಗ ಫ್ಯಾಕ್ಟ್ರಿಗೆ ಹೋಗ್ಬೇಕು. ಅಲ್ಲಿ ಎಲ್ರು ನನ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಈ ಟೈಮಲ್ಲಿ ಒಂದು ಆಟೋ ಕೂಡ ಕಾಣಿಸ್ತಿಲ್ಲ. ಫೋನ್ ಮಾಡಿ ಹೇಳೋಣ ಅಂದ್ರೆ ಸಿಗ್ನಲ್ಲೂ ಇಲ್ಲ. ಬೇಜಾರ್ ಮಾಡ್ಕೋಬೇಡಿ ಅತ್ತೆ, ಬೇಜಾರ್ ಮಾಡ್ಕೋಬೇಡಿ. ಆಫ್ಟರ್ ಆಲ್ ನಮ್ ಹತ್ರ ಕೆಲಸ ಮಾಡೋ ವರ್ಕರ್ಸ್ ನಿಮ್ ಕೈಯಾರೆ ನೀವೇ ಬೋನಸ್ ಕೊಡೋಕೆ ರೆಡಿ ಆದ್ರೆ ಬೇಡ ಅಂತ ಹೇಳಿದಕ್ಕೆ
ಬೇಜಾರ್ ಮಾಡ್ಕೋಬೇಡಿ. ಶ್ಯಾಮನ್ ಕೈಯಾರೇನೆ ತಗೋತೀವಿ ಅಂದಿದ್ದಕ್ಕೆ ನೀವು ನೊಂದ್ಕೋಬೇಡಿ ಅತ್ತೆ. ನೋವಾಗ್ದೆ ಹೇಗಿರತ್ತೆ ಐಶ್ವರ್ಯ? ಇಲ್ಲಿವರೆಗೂ ಪ್ರತಿ ವರ್ಷ ಬೋನಸ್ ಕೊಟ್ಟಿರೋದು ನಮ್ಮ ಅತ್ತಿಗೆನೇ ಅಲ್ವಾ? ಈ ವರ್ಷ ಶ್ಯಾಮನ್ ಕೈಲಿ ಕೊಡ್ಸೋಣ ಅಂತ ಅನ್ಕೊಂಡ್ರು, ಆದ್ರೆ ಆಗ್ಲಿಲ್ಲ. ಹೀಗಿರುವಾಗ ಅತ್ತಿಗೆ ಕೊಟ್ರೆ ಅದ್ರಲ್ಲಿ ತಪ್ಪೇನಿದೆ? ಆ ಮ್ಯಾನೇಜರ್ ಏನೋ ಬೇಡ ಬೇಡ ಅಂತ ಎಲ್ರು ಮುಂದೆ ಹೇಳ್ಬಿಟ್ಟ. ಪಾಪ ಆ ಮಾತಿಂದ ಅತ್ತಿಗೆಗೆ ಎಷ್ಟು ನೋವಾಗಿರ್ಬೇಕು. ಆ ಮ್ಯಾನೇಜರ್ ಮಾಡಿದ್ದು ತಪ್ಪೇ. ತಪ್ಪು ಆ ಮ್ಯಾನೇಜರ್ದಲ್ಲ, ನಮ್ ಶ್ಯಾಮಂದು. ಶ್ಯಾಮ ಬೇಕು ಅಂತಾನೆ ಇದನ್ನೆಲ್ಲ ಮಾಡಿದ್ದು ಅತ್ತೆ. ಅವಳ ಕೈಗುಣ ಚೆನ್ನಾಗಿದೆ ಅಂತ ಎಲ್ರೂ ಹೊಗಳಿದ್ದಕ್ಕೆ ಫ್ಯಾಕ್ಟ್ರಿಯವ್ರ ದೃಷ್ಟಿಯಲ್ಲಿ, ಮನೆಯವ್ರ ದೃಷ್ಟಿಯಲ್ಲಿ ತನ್ನ ವ್ಯಾಲ್ಯೂ ಹೆಚ್ಚಾಗ್ಲಿ ಅಂತಾನೆ ಹೀಗ್ ಮಾಡಿರ್ತಾಳೆ. ತನ್ನ ವ್ಯಾಲ್ಯೂ ಹೆಚ್ಚು ಮಾಡಿಕೊಂಡು ಅತ್ತೆ ವ್ಯಾಲ್ಯೂನ ಕಡಿಮೆ ಮಾಡೋದಕ್ಕೆ ಹೀಗ್ ಮಾಡಿದಾಳೆ ಅಂತ ನನ್ನ ಅನುಮಾನ. ಅದಕ್ಕೆ ರೋಡ್ ಕೊನೆಗೆ ಹೋಗಿ ಕಾಮಾಕ್ಷಿ ದೀಪ ತರೋದಕ್ಕೆ ಇಷ್ಟು ಹೊತ್ತಾಗಿರೋದು. ಇಷ್ಟು ಜನರನ್ನ ತುಂಬಾ ಕಾಯಿಸಿದಾಳೆ. ಹೀಗೆ ಬಿಟ್ರೆ ಮುಂದೆ ಮುಂದೆ ಇನ್ನೂ ಹೆಚ್ಕೋತಾಳೆ ಶ್ಯಾಮ. ಅತ್ತೇನಂತೂ ಟೋಟಲ್ ಆಗಿ ಎತ್ತಿ ಪಕ್ಕಕ್ಕಿಟ್ಬಿಡ್ತಾಳೆ. ಮನೇಲಿ ಫ್ಯಾಕ್ಟ್ರಿಲಿ ಅಧಿಕಾರ ಎಲ್ಲ ತಾನೇ ಚಲಾಯಿಸ್ಬೇಕು ಅಂದ್ಕೊಂಡಿರ್ತಾಳೆ. ಶ್ಯಾಮ, ಅಕ್ಕ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಅಪ್ಪ ಅಮ್ಮ ಚೆನ್ನಾಗಿದ್ದಾರ ಅಕ್ಕ? ಎಲ್ರೂ ಚೆನ್ನಾಗಿದ್ದಾರೆ. ನೀವೇನಕ್ಕ ಬೆಂಗಳೂರಿಗೆ ಬಂದಿದ್ದು? ನಮ್ ನೆಂಟ್ರು ಮನೇಲಿ ಸೀಮಂತ ಫಂಕ್ಷನ್ ಇದೆ, ಅದಕ್ಕೆ ಬಂದೆ ಅಮ್ಮ. ನೀನೇನ್ ನಡ್ಕೊಂಡು ಹೋಗ್ತಾ ಇದೀಯಾ? ಪಕ್ಕದಲ್ಲೇ ನಮ್ ಫ್ಯಾಕ್ಟ್ರಿ ಇದೆ ಅಕ್ಕ, ಅಲ್ಲೊಂದು ಚಿಕ್ಕ ಫಂಕ್ಷನ್ ನಡೀತಿದೆ. ಈ ಕಾಮಾಕ್ಷಿ ದೀಪ ತಗೊಂಡ್ ಹೋಗೋಣ ಅಂತ ಬಂದಿದ್ದೆ. ಓಹೋ, ಬರ್ತೀನಕ್ಕ. ಅಲ್ಲಿ ಎಲ್ರು ನನ್ಗೋಸ್ಕರ ವೇಟ್ ಮಾಡ್ತಿರ್ತಾರೆ. ಬಾಯ್, ಹೋಗ್ ಬರ್ತೀನಿ. ಸರಿನಮ್ಮ. ಆಟೋ ಅತಿಗೆ, ಇನ್ನೊಂದ್ 5 ನಿಮಿಷದಲ್ಲಿ ರಾಹುಕಾಲ ಶುರುವಾಗತ್ತೆ. ಒಳ್ಳೇದಾಗ್ಲಿ ಅಂತ ಬೋನಸ್ ಕೊಡೋದನ್ನ ರಾಹುಕಾಲದಲ್ಲಿ ಯಾಕೆ ಕೊಡ್ಬೇಕು ಅತಿಗೆ? ಪರವಾಗಿಲ್ಲ, ರಾಹುಕಾಲ ಆದ್ರೂ ಏನು ತೊಂದ್ರೆ ಇಲ್ಲ ಅಂತಂದ್ರೆ ಶ್ಯಾಮಗೋಸ್ಕರ ವೇಟ್ ಮಾಡೋಣ. ಇಲ್ಲ ಅನ್ನೋದಾದ್ರೆ ನೀವ್ ಕೊಟ್ರೇನೆ ಒಳ್ಳೇದು. ಸ್ವಲ್ಪ ಯೋಚನೆ ಮಾಡಿ ಅತಿಗೆ. ಮಾಡೋದು ಯಾವ ಕೆಲ್ಸ ಆದ್ರೂ ಒಳ್ಳೆ ಟೈಮಲ್ಲೇ ಮಾಡ್ಬೇಕು ಅಂತ ನನ್ನಪ್ಪ ಹೇಳ್ತಾರೆ. ಇನ್ನು ನಿಮ್ಮ ಅಣ್ಣನ ಇಷ್ಟ. ಶ್ಯಾಮ ಬರೋವರೆಗೂ ವೇಟ್ ಮಾಡು ಅಂದ್ರೆ ಮಾಡೋಣ. ನನಗೆ ಕೊಡು ಅಂದ್ರೆ ಕೊಡ್ತೀನಿ. ಅಣ್ಣ, ಸ್ವಲ್ಪ ಬೇಗ ಹೋಗಿ. ಕೆಟ್ಟ ಮುಹೂರ್ತದಲ್ಲಿ ಮಾಡೋಕೆ ನನಗೂ ಇಷ್ಟ ಇಲ್ಲ ವಸಂತ. ನಿನ್ ಕೈಯಲ್ಲಿ ನೀನೇ ಕೊಡು. ಇಲ್ಲಿ ನೋಡಿ ಮ್ಯಾನೇಜರ್ ಸರ್, ನೆಕ್ಸ್ಟ್ ಇಯರ್ ಶ್ಯಾಮ ಕೈಯಲ್ಲಿ ತಗೊಳ್ಳಿವ್ರಂತೆ. ಈ ಸಾರಿ ದೊಡ್ಡ ಮೇಡಮ್ ಅವರೇ ಕೊಡ್ತಾರೆ, ತಗೊಳ್ಳಿ. ಹಾಗೆ ಆಗಲಿ ಸರ್. ವಸಂತ, ಕಾಮಾಕ್ಷಿ ದೀಪ ಹಚ್ಚಿ ಪೂಜೆ ಶುರು ಮಾಡು. ಸರಿ ರೀ.
ಅಲ್ಲಿ ನೋಡಿ ನಿಮ್ಮ ಚಿಕ್ಕ ಸೊಸೆ ಬರ್ತಾ ಇದ್ದಾರೆ. ಏನ್ ಶ್ಯಾಮ ಇದು? ಯಾಕೆ ಹೀಗ್ ಮಾಡ್ದೆ? ಇಲ್ಲಿ ಇಷ್ಟು ಜನ ನಿನಗೋಸ್ಕರ ವೇಟ್ ಮಾಡ್ತಿದ್ದಾರೆ ಅಂತ ನಿನಗೆ ಗೊತ್ತಿಲ್ವಾ? ಇಷ್ಟು ಹೊತ್ತು ವರ್ಕರ್ಸ್ನೆಲ್ಲ ವೇಟ್ ಮಾಡಿಸಿದ್ದಕ್ಕೆ ನಮ್ ಫ್ಯಾಮಿಲಿ ಪೂರ್ತಿ ತಲೆ ತಗ್ಸೋಂತ ಪರಿಸ್ಥಿತಿ ಆಯ್ತು. ಹೌದು, ಅಷ್ಟಕ್ಕೂ ಕಾಮಾಕ್ಷಿ ದೀಪ ತರೋದಕ್ಕೆ ನಿನಗೆ ಯಾಕೆ ಇಷ್ಟ ಹೊತ್ತಾಯ್ತು? ಹೇಳು, ನಿಜ ಹೇಳು. ನೀನ್ ನಿಜವಾಗ್ಲೂ ಕಾಮಾಕ್ಷಿ ದೀಪ ತರೋದಕ್ಕೆ ಹೋಗಿದ್ಯಾ? ಇನ್ನೆಲ್ಲಾದ್ರೂ ಹೋಗಿದ್ಯಾ? ಅಷ್ಟಕ್ಕೂ ನೀನು... ಐಶ್ವರ್ಯ, ಇರಮ್ಮ, ಮೊದಲೇ ತಡ ಆಗಿದೆ. ಮೊದಲು ಕಾರ್ಯಕ್ರಮ ಮುಗಿಲಿ, ಮಿಕ್ಕಿದ ವಿಷಯ ಆಮೇಲೆ ಮಾತಾಡ್ಕೋಬಹುದು. ಅಮ್ಮ ಶ್ಯಾಮ, ಶುರು ಮಾಡಮ್ಮ. ಸರಿ ಮಾವ. ತಾಯಿ ಕಾಮಾಕ್ಷಿ ದೇವಿ, ನಾನ್ ಮಾಡಿದ್ದು ತಪ್ಪೆ, ಆದ್ರೆ ಬೇರೆ ದಾರಿ ಇರ್ಲಿಲ್ಲ. ನಾನ್ ಹೀಗ್ ಮಾಡಿದ್ರಿಂದ ಅತ್ತೆ ಮನ್ಸ್ಗೆ ತುಂಬಾ ನೋವಾಗಿದೆ. ಆ ನೋವು ಬೇಗ ಹೋಗೋ ಹಾಗೆ ಆಶೀರ್ವಾದ ಮಾಡು ತಾಯಿ. ಏನ್ ಹಾಗ್ ನೋಡ್ತಿದೀಯಾ? ಹೇಳು, ಈಗ ಹೇಳು. ಕಾಮಾಕ್ಷಿ ದೀಪ ತರೋದಕ್ಕೆ ಯಾಕಷ್ಟು ಟೈಮ್ ಆಯ್ತು ಅಂತ ಹೇಳು. ಫ್ಯಾಕ್ಟ್ರಿಲಿ ಅಷ್ಟು ಜನರ ಮುಂದೆ ನಿನಗೋಸ್ಕರ ಕಾಯ್ತಾ ನಿಂತಿರೋ ಕರ್ಮ ನಮ್ಗೆ ಯಾಕೆ ಬಂತು ಅಂತ ಹೇಳು. ಇಷ್ಟಕ್ಕೂ ನೀನು ಮನೆಯಲ್ಲೇ ಕಾಮಾಕ್ಷಿ ದೀಪನ ಯಾಕೆ ಮರ್ತೋದೆ ಅದನ್ನ ಹೇಳು. ಅಂದ್ರೆ ಅದು ಕಾಮಾಕ್ಷಿ ದೀಪನ ನಾನ್ ಮನೇಲೆ ಬಿಟ್ಟು ಹೋಗ್ಲಿಲ್ಲ ಅತ್ತೆ. ಪೂಜೆ ಸಾಮಗ್ರಿ ಜೊತೆಗೆ ಕಾಮಾಕ್ಷಿ ದೀಪ ಕೂಡ ತಗೊಂಡು ಹೋಗಿದ್ದೆ. ಆಮೇಲೆ ಫ್ಯಾಕ್ಟ್ರಿಗೆ ಹೋಗಿ ನೋಡಿದ್ರೆ ಅದು ಕಾಣಿಸ್ಲಿಲ್ಲ. ಅಷ್ಟ್ರಲ್ಲಿ ಎಲ್ಲಿ ಹೋಗಿರತ್ತೆ?
ಕಾಗೆ ಎತ್ಕೊಂಡು ಹೋಯ್ತೇನೋ. ಅತ್ಗೆ ಏನಾ ಮಾತು? ಮಮ್ಮಿ ಮಾತಾಡ್ತಿದಾರಲ್ವಾ, ನೀವು ಸುಮ್ಮನೆ ಇರಿ. ಯಾಕೆ ಸುಮ್ನಿರ್ಬೇಕು? ಅವಳಿಗೆ ಮಾತಾಡೋ ಹಕ್ಕಿಲ್ವಾ? ತನ್ ವಾರ್ಗಿತಿ ಫ್ಯಾಕ್ಟ್ರಿಲಿ ನಮ್ಮನ್ನ ಎಲ್ರ ಮುಂದೆ ಅಷ್ಟು ವೇಟ್ ಮಾಡಿಸಿ ನಮ್ ಮರ್ಯಾದೆ ತೆಗೆದ್ಲು ಅನ್ನೋ ನೋವು ಐಶ್ವರ್ಯಾಗೆ ಇರಲ್ವಾ? ಹಾಗಲ್ಲ ಮಮ್ಮಿ. ತಪ್ಪು ಮಾಡಿದ್ದು ನೀನ್ ಹೆಂಡ್ತಿ, ಅವಳಿಗೆ ಉತ್ತರ ಕೊಡಕ್ ಬಿಡು. ಇಲ್ಲಿವರೆಗೂ ನಮ್ ಮನೆ ಆಗ್ಲಿ ನಮ್ ಫ್ಯಾಕ್ಟ್ರಿ ಆಗ್ಲಿ ಯಾವ ಕೆಲ್ಸ ಆದ್ರೂ ಅನ್ಕೊಂಡಿದ್ದು ಅನ್ಕೊಂಡ್ ಟೈಮ್ಗೆ ನಡೀತಿತ್ತು. ಈಗ ಶ್ಯಾಮಯಿಂದ ಅನ್ಕೊಂಡ್ ಕಾರ್ಯಕ್ರಮ ಅನ್ಕೊಂಡ್ ಟೈಮ್ಗೆ ನಡೀಲಿಲ್ಲ. ಹಾಗಾಗದೆ ಇದ್ರೆ ಕೆಟ್ಟೇನೋ ಆಗತ್ತೆ ಅಂತಲ್ವಾ? ಮಾಡೋದು ಒಳ್ಳೆ ಕೆಲಸ ಆದಾಗ ಒಂದು 10 ನಿಮಿಷ ಆ ಕಡೆ ಈ ಕಡೆ ಆದ್ರೆ ತಪ್ಪೇನು ವಸಂತ? ತಪ್ಪೇರಿ. ಅದು ಒಳ್ಳೆ ಕೆಲ್ಸ ಆದ್ರೂ ಅನ್ಕೊಂಡ್ ಟೈಮ್ಗೆ ನಡೀದೇ ಇರೋದು ತಪ್ಪೆ. ಇಬ್ಬರ ಮಧ್ಯೆ ನಡೆಯೋ ಮದ್ವೆ ಕೂಡ ಒಳ್ಳೆ ಕೆಲ್ಸನೇ ಅಲ್ವಾ? ಅದು ಒಳ್ಳೆ ಕೆಲ್ಸ ಅಂತ ಯಾವಾಗ ಬೇಕೋ ಆವಾಗ ಮದ್ವೆ ಮಾಡಲ್ವಲ್ಲ. ಜಾತಕ ನೋಡಿ ಮುಹೂರ್ತ ಇಟ್ಟೇ ಮಾಡ್ತಾರಲ್ವಾ? ಅಂದ್ರೆ ಅದು ಒಳ್ಳೆ ಕೆಲ್ಸ ಆದ್ರೂ ಅನ್ಕೊಂಡ್ ಮುಹೂರ್ತಕ್ಕೆ ನಡಿಬೇಕು ಅಂತ ಅಲ್ವಾ ಅರ್ಥ? ಫ್ಯಾಕ್ಟ್ರಿಲಿ ಅನ್ಕೊಂಡ್ ಕಾರ್ಯಕ್ರಮ ಅನ್ಕೊಂಡ್ ಟೈಮ್ಗೆ ಆಗ್ಲಿಲ್ಲ. ಹಾಗ್ ನಡೀದೇ ಇದ್ರೆ ನನಗೆಷ್ಟು ಗಿಲ್ಟ್ ಕಾಡುತ್ತೆ, ನನಗೆಷ್ಟು ನೋವಾಗತ್ತೆ ಅಂತ ನಿಮಗ್ ಗೊತ್ತಲ್ಲ? ಆ ವಿಷಯ ಶ್ಯಾಮ ಕೂಡ ಗೊತ್ತಲ್ವಾ? ಗೊತ್ತಿದ್ರು ಕೂಡ ಹೇಗ್ ತಪ್ಪು ಮಾಡ್ತಾಳೆ? ಹೇಳು ಶ್ಯಾಮ, ಅತ್ತೇನೆ ಕೇಳ್ತಿದಾರಲ್ಲ, ಆ ತಪ್ಪನ ಯಾಕೆ ಮಾಡ್ದೆ? ಕಾಮಾಕ್ಷಿ ದೀಪ ತರಕ್ ಹೋಗಿದ್ ನಿನಗೆ ಅಷ್ಟೇ ಟೈಮ್ ಯಾಕಾಯ್ತು? ಕಾಮಾಕ್ಷಿ ದೀಪ ತರೋದಕ್ಕೆ ಹೋಗಿದ್ಲು ಅಥವಾ ಇನ್ಯಾವ್ದಾದ್ರೂ ಕೆಲ್ಸದ ಮೇಲೆ ಹೋಗಿದ್ಲು? ಅಂದ್ರೆ ಬೇರೆ ಯಾವ್ದಾದ್ರೂ ಕೆಲ್ಸದ ಮೇಲೆ ಹೋಗಿದ್ರೆ ಆ ಕೆಲ್ಸ ಏನು ಅಂತ ಅತ್ತಿಗೆಗೆ ಹೇಳಿದ್ರೆ ಅತ್ತಿಗೆಗೆ ಬಂದಿರೋ ಕೋಪ ಕಮ್ಮಿ ಆಗತ್ತೆ ಅಂತ ಹಾಗೆ ಹೇಳ್ದೆ ಶ್ಯಾಮ. ಹೇಳ್ತೀನಿ ಅತ್ತೆ. ಕಾಮಾಕ್ಷಿ ದೀಪ ತರಕ್ಕೆ ಯಾಕೆ ಲೇಟ್ ಆಯ್ತು ಅಂತ ಹೇಳ್ತೀನಿ. ನಾನ್ ಮಾಡಿರೋ ತಪ್ಪೇನು ಅಂತ ಹೇಳ್ತೀನಿ ಅತ್ತೆ. ಎಂಥ ಪರಿಸ್ಥಿತಿಲಿ ನಾನು ಈ ರೀತಿ ತಪ್ಪು ಮಾಡ್ಬೇಕಾಯ್ತೋ ಎಲ್ರಿಗೂ ಹೇಳ್ತೀನಿ. ನಾನು ಕಾಮಾಕ್ಷಿ ದೀಪ ತರಕ್ ಹೋಗಿದ್ದಾಗ ನಮ್ಮೂರವರು ಒಬ್ರು ಸಿಕ್ಕಿದ್ರು. ತುಂಬಾ ದಿನದ ನಂತರ ಅವ್ರು ಸಿಕ್ಕಿದ್ರಿಂದ ನಮ್ಮ ಊರಿನ ವಿಷಯ ಮಾತಾಡ್ತಾ ಟೈಮ್ ನೋಡ್ಲಿಲ್ಲ. ಅದಕ್ಕೆ ನಾನು ಕಾಮಾಕ್ಷಿ ದೀಪ ತರೋದು ಲೇಟ್ ಆಯ್ತು. ನಾನು ಮಾಡಿದ ತಪ್ಪೆ. ಅಷ್ಟು ಜನರನ್ನ ಅಷ್ಟು ಹೊತ್ತು ನನಗೋಸ್ಕರ ಕಾಯೋ ಹಾಗೆ ಮಾಡಿದ್ದು ಖಂಡಿತ ತಪ್ಪೆ. ಕ್ಷಮಿಸಿ ಅತ್ತೆ.
ಕ್ಷಮಿಸ್ಬಿಡಿ.